ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಈ ತರಗತಿಯಲ್ಲಿ SSLCಯ ಭೂಗೋಳಶಾಸ್ತ್ರದ ಭಾರತದ ಜಲಸಂಪನ್ಮೂಲಗಳು ಎನ್ನುವಂತಹ 6ನೇ ಅಧ್ಯಾಯದ ವಿಚಾರವನ್ನು ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಏನೇನು ಅಂಶಗಳನ್ನು ನಾವು ತಿಳ್ಕೊಳ್ತೇವೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಜಲಸಂಪನ್ಮೂಲಗಳ ಪ್ರಾಮುಖ್ಯತೆಗಳು, ಭಾರತದ ಪ್ರಮುಖ ನದಿಗಳು ಯಾವ್ಯಾವು, ಆಮೇಲೆ ನೀರಾವರಿ ಅಂದ್ರೇನು, ಅದರ ಅರ್ಥ ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಏಕೆ ಇದೆ, ಯಾವ ರೀತಿ ಇದೆ ಎನ್ನುವಂಥದ್ದು ಕೂಡ ಅದರ ಒಂದು ಅಂಶಗಳ ಬಗ್ಗೆ ತಿಳ್ಕೊಳ್ತೇವೆ. ಆಮೇಲೆ ನೀರಾವರಿ ವಿಧಗಳು ಮತ್ತು ಹಂಚಿಕೆ ಬಗ್ಗೆ ತಿಳ್ಕೊಳ್ತೇವೆ ಮತ್ತು ವಿವಿಧೋದ್ದೇಶ ನೀರಾವರಿ ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತೇವೆ ಮಕ್ಕಳೇ. ಸೊ ಇಷ್ಟು ಮಾಹಿತಿಯನ್ನು ನಾವು ಪ್ರಮುಖವಾಗಿ ಈ ಒಂದು ಅಧ್ಯಾಯದಲ್ಲಿ ವಿಚಾರವನ್ನು ಮಾಡಬೇಕಾಗುತ್ತೆ. ಅದರ ಸಂಪೂರ್ಣ ವಿವರಗಳನ್ನು ನಾವು ಈಗ ಮುಂದೆ ನೋಡ್ತಾ ಹೋಗೋಣ. ಓಕೆ ಮಕ್ಕಳೇ, ಇಷ್ಟು ಅಂಶಗಳು ನೋಡ್ಕೊಳ್ಳಿ. ಮುಂದಿನ ಒಂದು ವಿಚಾರ ನೋಡೋದಾದ್ರೆ, ಮೊದಲನೇದು ಯಾವುದು? ಪ್ರಾಮುಖ್ಯತೆ. ನೋಡಿ, ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ, 2ರಿಂದ 3 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ. ನೀರಾವರಿ ನೀರಾವರಿಯ ಒಂದು ಪ್ರಾಮುಖ್ಯತೆ ಯಾಕೆ ಪ್ರಾಮುಖ್ಯತೆ ಇದೆ ಎನ್ನುವಂಥದ್ದನ್ನು ನಾವು ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಯಾಕೆ ಇದೆ ಅಂದರೆ ನೀರು ಅಥವಾ ಜಲಸಂಪನ್ಮೂಲ ಪ್ರಾಮುಖ್ಯತೆ ಯಾಕೆ ಇದೆ ಎನ್ನುವಂಥದ್ದನ್ನು ಮೂರು ಮಾರ್ಕ್ಸ್ ಕೇಳ್ತಾರೆ. 2ರಿಂದ 3 ಮಾರ್ಕ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೀರು ಅತ್ಯಮೂಲ್ಯವಾದಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಅಲ್ವಾ. ನೈಸರ್ಗಿಕ ಸಂಪನ್ಮೂಲ ಅಂದರೆ ನಿಸರ್ಗದತ್ತವಾಗಿ ನಮಗೆ ಸಿಕ್ಕಿರುವಂಥ ಒಂದು ಸಂಪನ್ಮೂಲ, ಹಂಗಾಗಿ ನೈಸರ್ಗಿಕ ಸಂಪನ್ಮೂಲ ಅಂತ ಗುರುತಿಸ್ತೇವೆ. ನೀರಿಲ್ಲದೆ ಸುಸ್ಥಿರ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಒಂದು ಸದೃಢವಾದಂತಹ ನಾವು ಜೀವನ ನೋಡಿ, ಯಾವ್ದು ಬೇಕಾದ್ರೆ ಒಂದು ಪಕ್ಷ ಒಂದು ಸ್ವಲ್ಪ ಹಣ ಕಡಿಮೆ ಇದ್ರೆ ಜೀವನ ಮಾಡ್ಬೋದು, ಆದರೆ ನೀರಿಲ್ಲ ಅಂದರೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಅಲ್ವಾ. ಹಾಗಾಗಿ ಇವನ್ನೆಲ್ಲ ಬರ್ಕೊಳ್ತಾ ಹೋಗ್ಬೇಕು. ಅತ್ಯಮೂಲ್ಯವಾದಂತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೀರಿಲ್ಲದೆ ಸುಸ್ಥಿರ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಮಾನವನಿಗೆ ಕುಡಿಲಿಕ್ಕೆ, ಅಡಿಗೆ, ಸ್ವಚ್ಛತೆ, ವ್ಯವಸಾಯ, ವಿದ್ಯುತ್ ಶಕ್ತಿ ತಯಾರಿಕೆ, ಕೈಗಾರಿಕೆ, ನೌಕಾಯಾನ, ಮೀನುಗಾರಿಕೆ ಮುಂತಾದಂಥ ಉದ್ದೇಶಗಳಿಗೆ ನೀರಿನ ಅವಶ್ಯಕತೆ ಬಹಳಷ್ಟು ಮುಖ್ಯ ಆಗುತ್ತೆ. ಹೀಗಾಗಿ ಅದು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾವುದು? ನೀರು ಅಥವಾ ನೀರಾವರಿ ಎನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ, ಈ ಮಾನವನಿಗೆ ಕುಡಿಲಿಕ್ಕೆ, ಅಡಿಗೆ, ಸ್ವಚ್ಛತೆ, ವ್ಯವಸಾಯ ಇವೆಲ್ಲ ವಿದ್ಯುತ್ ತಯಾರಿಕೆಗೂ ಕೂಡ ಬೇಕು, ಕೈಗಾರಿಕೆಗೆ ಬೇಕು, ನೌಕಾಯಾನಕ್ಕೆ ಬೇಕು, ಮೀನುಗಾರಿಕೆ ಮಾಡಲಿಕ್ಕೆ ನೀರಿನ ಅವಶ್ಯಕತೆ ಇದೆ. ಸೊ ಹೀಗೆ ನಾನಾ ಉದ್ದೇಶಗಳಿಗೆ ನೀರಿನ ಅವಶ್ಯಕತೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ನಂತರ ನೋಡಿ, ಭಾರತದ ಪ್ರಮುಖ ನದಿಗಳು. ನೋಡಿ ನೀರು ಅನ್ನುವಂಥ ಸಂಗ್ರಹವಾದ ನದಿಗಳು ಹರಿಯೋದ್ರಿಂದ ಮಕ್ಕಳೇ. ಸೊ ಇದಂತ ಹಾಗಾದ್ರೆ ನಾವು ಭಾರತದಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳು ಯಾವ್ಯಾವು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಭಾರತದಲ್ಲಿ ಅನೇಕ ನದಿ ಜಾಲಗಳನ್ನ ಕಾಣ್ಬೋದು. ಜಾಲಗಳಂತ ಹರಿಯುವಂತಹ ಒಂದು ಸ್ಥಳಗಳು, ಒಂದು ರೀತಿ ಹುಟ್ಟುಕೊಳ್ಳುವಂತಹ ಒಂದು ಪ್ರದೇಶಗಳು. ಓಕೆ, ಅನೇಕ ನದಿಗಳು ಹರಿಯುವಂತ ಒಂದು ಜಾಗಗಳನ್ನು ಗುರುತಿಸ್ತೇವೆ. ಅಂತಹ ಬೇಕಾದಷ್ಟು ನದಿಗಳು, ಜಾಲಗಳನ್ನು ನಾವು ಕಾಣಬಹುದಾಗತ್ತೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳಾಗಿ ಭಾರತದಾದ್ಯಂತ ಹರಿತಾ ಇರ್ತಕ್ಕಂಥದ್ದು ಗಮನಿಸಬಹುದಾಗತ್ತೆ. ಈ ನದಿಗಳ ನೀರನ್ನ ನೀರಾವರಿಗೋಸ್ಕರ, ಜಲವಿದ್ಯುತ್ಗೋಸ್ಕರ, ಆಮೇಲೆ ಒಳನಾಡಿನ ಜಲ ಸಾರಿಗೆಗೆ, ಒಳನಾಡಿನ ಜಲ ಸಾರಿಗೆ ಅಂದರೆ ಅಡಗುಗಳನ್ನು ಓಡಲಿಕ್ಕೆ, ಮೀನುಗಾರಿಕೆ ಮಾಡಲಿಕ್ಕೆ ಇವೆಲ್ಲವೂ ಕೂಡ ಬಳಸ್ಕೊಳ್ತೀವಿ. ಟ್ರಾವೆಲಿಂಗಿಗೋಸ್ಕರ ಬಳಸ್ಕೊಳ್ತೀವಿ ಮಕ್ಕಳೇ. ಹಡಗುಗಳು, ದೋಣಿಗಳು ಓಡಾಡಲಿಕ್ಕೋಸ್ಕರ ಅಲ್ವಾ. ಅದನ್ನು ಒಳನಾಡಿನ ಜಲ ಸಾರಿಗೆ ಅಂದರೆ ನಮ್ಮ ದೇಶದ ಒಳಭಾಗದಲ್ಲೇ, ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿ. ಓಕೆ, ಆಮೇಲೆ ಮೀನುಗಾರಿಕೆಗೆ ಬಳಸ್ಕೊಳ್ತೀವಿ. ಮನೋರಂಜನೆ ನೋಡಿದಿರಿ, ಒಂದು ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳಿ ನೋಡೋಣ. ಯಾವುದು ಅಂತ? ಎಸ್, ವೆರಿ ಗುಡ್. ಮೈಸೂರು KNS ನೋಡಿದಿರಲ್ವಾ, ಅಲ್ಲಿ ನೋಡಿ ಮ್ಯೂಸಿಕ್ ಇರ್ತಕ್ಕಂಥ ನೀರುಗಳು ಯಾವ ರೀತಿ ಕಲರ್ಫುಲ್ ಆಗಿ ಚಿಮ್ತಕ್ಕಂಥ ಇವೆಲ್ಲ ಮನೋರಂಜನೆ. ಇನ್ನು ಮುಂತಾದ ಉದ್ದೇಶಗಳಿಗಾಗಿ ನಾವೇನು ಮಾಡ್ತೀವಿ, ನೀರನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸ್ಬೋದಾಗ. ಈ ನದಿಗಳ ನೀರನ್ನು ನಾವೇನು ಮಾಡ್ತೀವಿ, ಉಪಯೋಗಿಸ್ಕೊಳ್ತಾ ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದಾಗ್ತದೆ. ಭಾರತದ ಇಂತಹ ನದಿ ಜಾಲಗಳನ್ನು ನಾವು 2 ಪ್ರಮುಖ ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಎಷ್ಟೋ ಮಕ್ಕಳೇ? ವೆರಿ ಗುಡ್. ಎಷ್ಟೋ? 2 ಪ್ರಮುಖ ಗುಂಪುಗಳಾಗಿ ವಿಭಜನೆಯನ್ನ ಅಥವಾ ವಿಂಗಡಣೆಯನ್ನ ಮಾಡ್ತೀವಿ. ಒಂದನೇದು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು. ಅಂದ್ರೆ ಭಾರತವನ್ನ 2 ಭಾಗವಾಗಿ ಮಾಡಿಕೊಂಡು ಉತ್ತರ ಭಾರತದ ಮೇಲಿನ ಒಂದು ಆ ಭಾಗದಲ್ಲಿ ಹರಿತಕ್ಕಂಥ ಒಂದು ನದಿಗಳು ನೋಡ್ಬೋದಾಗುತ್ತೆ. ಅರ್ಧದಿಂದ ಕೆಳಭಾಗದಲ್ಲಿ ಅಲ್ಲಿ ಅದನ್ನ ನಾವು ದಕ್ಷಿಣ ಭಾಗ ಅಂತ ಗುರುತಿಸ್ತೇವೆ. ಆ ದಕ್ಷಿಣ ಭಾರತದ ನದಿಗಳು ಹರಿಯುವಂತ ಇವೆರಡು ರೀತಿಯಾಗಿ ನಾವೇನ್ ಮಾಡಿದ್ವಿ, ವಿಭಜನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಇನ್ನು ಅದರಲ್ಲಿ ನಾವು ಉತ್ತರ ಭಾರತದ ನದಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಅವೇ ರೀತಿ ನೋಡಿ ಪ್ರಮುಖವಾಗಿರ್ತಕ್ಕಂಥದ್ದು. ಇವುಗಳನ್ನ ಹಿಮಾಲಯದ ನದಿಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಬಹುತೇಕವಾಗಿ ಬೇಸಿಗೆಯ ಸಮಯದಲ್ಲಿ ಹಿಮಾಲಯದ ಹಿಮವು ಕರಗಿ ನೀರಾಗಿ ಏನಾಗುತ್ತೆ, ನದಿಗಳಾಗಿ ಏನಾಗ್ತವೆ, ದುಮ್ಮಿಕ್ಕಿ ಹರಿತಕ್ಕಂಥದ್ದನ್ನು ನೋಡ್ಬೋದಾಗತ್ತೆ. ಓಕೆ ಮಕ್ಕಳೇ, ಹಾಗಾಗಿ ಹಿಮಾಲಯ ಬಹುತೇಕ ನದಿಗಳು, ಉತ್ತರ ಭಾರತದಲ್ಲಿರ್ತಕ್ಕಂಥ ಬಹುತೇಕ ನದಿಗಳು ಹಿಮಾಲಯದ ತಪ್ಪಲಿನಿಂದ ಹರಿಯುವಂಥದ್ದನ್ನು ಗಮನಿಸ್ಬೋದಾಗ್ತದೆ. ಹಾಗಾಗಿ ಇವನ್ನ ಹಿಮಾಲಯದ ನದಿಗಳು ಅಂತ ಕರಿತೀವಿ. ಯಾಕೆಂದ್ರೆ ಉತ್ತರ ಭಾರತದಲ್ಲಿ ಮೇಲಿದೆ ಹಿಮಾಲಯ ಪರ್ವತ, ಅಲ್ಲಿಂದ ಡೌನಿಗೆ ಏನಾಗ್ತವೆ, ಹರಿತಾವೆ ಕೆಳಭಾಗಕ್ಕೆ. ಓಕೆ, ಹಾಗಾಗಿ ಅವನು ಹಿಮಾಲಯದ ನದಿಗಳು ಅಂತ ಕರೀತಾರೆ. ಯಾಕೆ ಅಂತ ಗೊತ್ತಿರಲಿ ಮಕ್ಕಳೇ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ
ಇವು ಉತ್ತರ ಭಾರತ ಪ್ರಮುಖ ನದಿಗಳು. ಇನ್ನು ಮುಂತಾದ ಸಣ್ಣ ಅಧಿಕ ಹರಿತವೆ. ಸೊ ಅವುಗಳೆಲ್ಲ ಮತ್ತೆ ಅವು ಕವಲುಗಳಾಗಿ ಹೊಡೆದು ಬೇರೆ ಬೇರೆ ನದಿಗಳಾಗಿ ಹರಿತವೆ, ಅದು ಬೇರೆ ಪ್ರಶ್ನೆ. ಸೊ ಪ್ರಮುಖವಾಗಿರ್ತಕ್ಕಂಥವನ್ನು ಮಾತ್ರ ನಾನಿಲ್ಲಿ ಏನು ಮಾಡಿದ್ದೀವಿ ನಿಮಗೆ ಹೇಳ್ತಾ ಇದ್ದೀವಿ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಂತ ಅನಿಸ್ತೇವೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸಿಂಧು ಗಂಗಾ ಅಂತ ಸಿಂಧು ನದಿಗಳು ಬಹುತೇಕ ಇಲ್ಲಿಂದ ಹರಿತಕ್ಕಂಥದ್ದು, ಇಂಡಸ್ ಅಂತ ಕರಿತೀವಿ. ಆಮೇಲೆ ಗಂಗಾ ನದಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ, ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದು. ಮತ್ತು ಬ್ರಹ್ಮಪುತ್ರ ನದಿಗಳು ಇಲ್ಲಿ ಬ್ರಾಕೆಟಲ್ಲಿ ಅಷ್ಟನ್ನು ಕೂಡ ಇದು ಇಂಡಸ್ ಅಂದರೆ ಸಿಂಧು ನದಿನೇ ಇಂಡಸ್ ಅಂತ ಕರಿತೀವಿ. ಯಾಕೆಂದರೆ ಬಾರ್ಡ್ರಲ್ಲಿ ಬಹುತೇಕವಾಗಿದೆ, ಅದನ್ನು ಇಂಡಿಯಾದ ಬಾರ್ಡ್ರಲ್ಲಿ ಹರಿಯೋದ್ರಿಂದ ಬಹುತೇಕವಾಗಿ ಅದನ್ನು ನಾವು ಇಂಡಸ್ ಅಂತಲೂ ಕೂಡ ಕರಿತೇವೆ. ಇಂಡಸ್ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸಿಂಧು ನದಿಯನ್ನು ಇಂಡಸ್ ಅಂತ ಕರಿತೇವೆ. ಗಂಗಾಸ್ ಮತ್ತು ಬ್ರಹ್ಮಪುತ್ರ ಈ ಮೂರು ನದಿಗಳು ಪ್ರಮುಖವಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಅದರಲ್ಲಿ ಮೊದಲನೇ ಸಿಂಧು ನದಿ ನೋಡೋಣ. ಇದು ಕೈಲಾಸ ಪರ್ವತ ಟಿಬೆಟ್ನಲ್ಲಿ ಉಗಮವಾಗುತ್ತದೆ. ಕೈಲಾಸ ಪರ್ವತ ಬಹುತೇಕ ಹಿಮಾಲಯದಲ್ಲಿರ್ತಕ್ಕಂಥ ಅಲ್ಲಿ ಟಿಬೆಟ್ನ ಒಂದು ಭಾಗದಲ್ಲಿ ಏನಾಗುತ್ತದೋ ಉಗಮವಾಗುತ್ತದೆ. ಇಲ್ಲಿ ನೋಡಿ, ಬಹುತೇಕವಾಗಿ ತೋರಿಸ್ತೇನೆ ನಾನು ನಿಮಗೆ ಮ್ಯಾಪಲ್ಲಿ. ಇದು ಕೈಲಾಸ ಪರ್ವತದ ಟಿಬೆಟ್ನಲ್ಲಿ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸಿಂಧು ನದಿಯನ್ನು ನೆನ್ಪಿಟ್ಕೊಳ್ಳಿ. ಟಿಬೆಟ್ನಲ್ಲಿ ಇದು ಏನು ಮಾಡ್ತದೆ, ಉಗಮವಾಗುತ್ತದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಟಿಬೆಟ್. ಇದು ನೋಡಿ ಭಾರತದ ಈ ತಲೆಯ ಭಾಗದ ಶಿರೋಭಾಗದಲ್ಲಿ ಅಂಟಿಕೊಂಡಂತಿರುವಂಥ ಒಂದು ಪ್ರದೇಶ ಹಿಮಾಲಯದ ತಪ್ಪಲಿನಲ್ಲಿ. ಸೊ ಅಲ್ಲಿಂದ ಉಟ್ಕೊಂಡು ನಮಗೆ ಭಾರತದ ಮೂಲಕ ಹರಿದು ಹೋಗ್ತದೆ. ಓಕೆ ಮಕ್ಕಳೇ, ಹಾಂ ನೋಡಿ, ಇಲ್ಲಿ ನೋಡಿ ಕೈಲಾಶ್ ಇಲ್ಲಿ ಕಾಣಿಸ್ತಾ ಇದೆ ಅಂಡರ್ಲೈನಲ್ಲಿ. ಓಕೆ, ಕೈಲಾಸ ಪರ್ವತ ಅಂತ ಗುರುತಿಸ್ತೇವೆ. ಅಲ್ಲಿ ಉಗಮವಾಗ್ತದೆ, ಟಿಬೆಟ್ನಲ್ಲಿ ಉಗಮವಾಗ್ತದೆ. ಆರಂಭದಲ್ಲಿ ವಾಯುವ್ಯದ ಕಡೆಗೆ, ಅನಂತರ ನೈಋತ್ಯದಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುವುದು. ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಏನು ಮಾಡ್ತದೆ, ಸೇರ್ಕೊಳ್ತದೆ. ಯಾವುದು, ಸಿಂಧು ನದಿ. ಆರಂಭದಲ್ಲಿ ವಾಯುವ್ಯದ ಕಡೆಗೆ ಅಂದರೆ ಬಹುತೇಕವಾಗಿ ನೋಡಿ, ಇಲ್ಲಿಂದ ಬಹುತೇಕ ವಾಯುವ್ಯ ಕಡೆಗೆ ಇದೆ. ಇಲ್ಲಿದೆ ಕಾಣಿಸ್ತದೆ ನೋಡಿ, ಇಲ್ಲಿಂದ ಬಹುತೇಕ ವಾಯುವ್ಯ ಕಡೆ ಹರಿಯುತ್ತದೆ. ಇಲ್ಲಿ ನೋಡಿ, ಇಲ್ಲಿಂದ ಇದು ಸ್ವಲ್ಪ ಭಾರತದ ಕಡೆಗೆ ಅವ್ರದ್ದು ಹಿಂಗೆ ಬರುತ್ತೆ, ಬಟ್ ಭಾರತದ ಕಡೆಯಿಂದ ಹರಿಯುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿಂದ ವಾಯುವ್ಯದ ಕಡೆ ಸ್ವಲ್ಪ ಹರಿದು ಬಿಟ್ಟು ಏನು ಮಾಡ್ತದೆ, ಪಾಕಿಸ್ತಾನದ ಮೂಲಕ ಹರಿಯುತ್ತೆ. ಅದಕ್ಕೆ ಇವತ್ತು ನೋಡಿ ಸಿಂಧು ನದಿಯ ವಿಚಾರದಲ್ಲಿ ಕೂಡ ನಮಗೆ ಗಲಾಟೆಗಳು ಆಗ್ತಾನೆ ಇರುತ್ತೆ, ಪಾಕಿಸ್ತಾನಕ್ಕೂ ನಮಗೂ. ನೋಡಿ, ನೈಋತ್ಯಕ್ಕೆ ತಿರುಗಿ, ಆಮೇಲೆ ನೋಡಿ ಅನಂತರ ನೈಋತ್ಯಕ್ಕೆ ತಿರುಗಿ ಅಂದರೆ ನೋಡ್ಕೊಳ್ಳಿ, ವಾಯುವ್ಯದ ಮೂಲಕ ಹೋಗಿ ಆಮೇಲೆ ಸ್ವಲ್ಪ ನೈಋತ್ಯ ಕಡೆ ಹಿಂಗೆ ಡೌನ್ ಆಗುತ್ತೆ. ಡೌನ್ ಆಗಿ ಮತ್ತೇನು ಮಾಡ್ತದೆ, ನೈಋತ್ಯದ ಕಡೆ ತಿರುಗಿ ಮತ್ತೆ ಪಾಕಿಸ್ತಾನವನ್ನು ಪ್ರವೇಶಿಸ್ತದೆ. ಆನಂತರ ದಕ್ಷಿಣಕ್ಕೆ ಸಂಪೂರ್ಣವಾಗಿ ಪಾಕಿಸ್ತಾನದ ಮೂಲಕ, ಪಾಕಿಸ್ತಾನ ಇದೆ ನೋಡಿ, ಇಲ್ಲಿ ಪಾಕಿಸ್ತಾನದ ಮೂಲಕ ಹರಿದು ಏನು ಮಾಡ್ತದೆ, ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ಳುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಏನು ಕಾಣಿಸ್ತಿದೆ ಮಕ್ಕಳೇ, ಇದು ನದಿ ಹರಿಯುವಂಥ ಒಂದು ರೂಟ್ ಮ್ಯಾಪ್. ಓಕೆ, ಸೊ ಹಿಂಗೆ ಕರಾಚಿ, ಇಲ್ಲಿ ಕರಾಚಿ ಅನ್ನೋದು ಬರ್ತದೆ, ಇಲ್ಲಿ ಈ ಭಾಗದಲ್ಲಿ ಬರುತ್ತೆ. ಆ ಭಾಗದಲ್ಲಿ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಏನು ಮಾಡ್ಕೊಳತ್ತೆ, ಈ ಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಯಾವ ನದಿ, ಎಸ್ ವೆರಿ ಗುಡ್, ಸಿಂಧು ನದಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಭಾಳ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ರೀತಿ ಹರಿದ್ಬಿಟ್ಟು ಅದೇನು ಮಾಡ್ತದೆ, ನೋಡಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸುಂದರವಾದಂಥ ಚಿತ್ರಣ ಕಾಣಿಸ್ತಾ ಇದೆ ಮಕ್ಕಳೇ. ಇದು ಸಿಂಧು ನದಿ ಹರಿದು ಹೋಗಿ ಮತ್ತೆ ಅಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ಕೊಳ್ತಕ್ಕಂಥ. ಸಿಂಧು ನದಿಯ ಉದ್ದ 2897 ಕಿಲೋಮೀಟರ್. ನೋಡಿ, ಬರೋಬ್ಬರಿ 2897 ಕಿಲೋಮೀಟರ್. ಅದರಲ್ಲಿ 709 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಇರ್ತಕ್ಕಂಥದ್ದು. ಇನ್ನುಳಿದಂತೂ ಬಹುತೇಕ ಇನ್ನು ಹೆಚ್ಚಿನ ಭಾಗ ಪಾಕಿಸ್ತಾನದಲ್ಲಿ ಜಾಸ್ತಿ ಇರತಕ್ಕಂಥ. ಯಾಕೆಂದರೆ ಅದು ವಾಯುವ್ಯಕ್ಕೆ ಹೋಗಿ ಮತ್ತೆ ನೈಋತ್ಯಕ್ಕೆ ತಿರುಗಿ ಮತ್ತೆ ನೈಋತ್ಯದಿಂದ ದಕ್ಷಿಣಕ್ಕೆ ಸಂಪೂರ್ಣವಾಗಿರೋದು ಏನಾಗುತ್ತೆ, ಅರಬ್ಬಿ ಸಮುದ್ರ ಸೇರ್ಕೊಂಡು ಜಾಸ್ತಿ ಇರೋದು ಪಾಕಿಸ್ತಾನದಲ್ಲಿ. ಓಕೆ, 709 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಅದು ಹರಿಯುತ್ತದೆ. ಓಕೆ ಮಕ್ಕಳೇ, ಇದು ನೆನಪಿಟ್ಕೊಳ್ಳಿ. ಓಕೆ, ಆಮೇಲೆ ಅನೇಕ ಉಪನದಿಗಳು ಸಿಂಧು ನದಿಯನ್ನು ಸೇರ್ತವೆ. ಉಪನದಿಗಳಲ್ಲಿ ಬೇರೆ ಬೇರೆ ಕಡೆಯಿಂದ ನದಿಗಳು, ಕೆಲವು ಸಣ್ಣ ಪುಟ್ಟ ನದಿಗಳು ಹರಿದು ಅದಕ್ಕೆ ಸೇರ್ಕೊಳ್ತಾವೆ. ಅವುಗಳಲ್ಲಿ ಮತ್ತೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥವನ್ನ ನಾವು ಇಲ್ಲಿ ಹೇಳ್ಬೇಕಾಗತ್ತೆ. ಅವನ್ನ ನೋಡ್ಕೊಳ್ಳಿ ಮಕ್ಕಳೇ. ಕೇಳ್ತಾನೆ, ಮಲ್ಟಿಪಲ್ ಚಾಯ್ಸ್ ಕೇಳ್ತಾನೆ, ಈ ಸಿಂಧು ನದಿಯ ಉಪನದಿಗಳು ಯಾವ ಅಂತ 4 ಯಾವ್ದಾರು ಕೊಟ್ಬಿಟ್ಟು ಅದರಲ್ಲಿ ಗುರುತಿಸ್ರಿ ಅಂತ ಕೇಳ್ತಾನೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಝೀಲಂ ಇಲ್ಲಿದೆ ನೋಡಿ, ಗುರುತಿಸ್ತೀರಿ ಯಾರಾದರೂ? ಎಸ್ ವೆರಿ ಗುಡ್, ಝೀಲಂ ಇಲ್ಲಿದೆ ನೋಡಿ. ಚಿನಾಬ್ ಇಲ್ಲಿದೆ ನೋಡಿ. ಓಕೆ, ಆಮೇಲೆ ಬಿಯಾಸ್ ಇಲ್ಲಿದೆ, ಆಮೇಲೆ ರಾವಿ ಇಲ್ಲಿದೆ, ಸಟ್ಲೇಜ್ ಇಲ್ಲಿದೆ ನೋಡಿ. ಓಕೆ, ಇದು ಸಿಂಧು ನದಿ ಹರಿಯುವಂಥದ್ದು. ಇಲ್ಲಿಂದ ಎಲ್ಲ ಕಡೆ ಈ ಉಪನದಿಗಳೆಲ್ಲ ಸೇರಿ ಹರಿಯುತ್ತದೆ. ಓಕೆ ಮಕ್ಕಳೇ, ಸೊ ಇವು ಸಿಂಧು ನದಿಯ ಉಪನದಿಗಳು ಅಂತೇಳಿ ಇವನ್ನ ಗುರುತಿಸ್ತೇವೆ. ಓಕೆ ಮಕ್ಕಳೇ, ಸೊ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗಂಗಾ ನದಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೂಡ ಭಾರತದ ಉದ್ದವಾದ ನದಿ. ಇದನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ 1 ಮಾರ್ಕ್ಸಿಗೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಅದು
ಯಾವುದು ಗಂಗಾ ನದಿ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಏನಾಗುತ್ತೆ ನದಿ ಹರಿಯುತ್ತೆ. ಇಲ್ಲಿ ಬ್ಲೂ ಮಾರ್ಕ್ ಅಲ್ಲಿ ಏನೇನು ಕಾಣ್ತಾ ಇದೆಯಲ್ಲ ಮಕ್ಕಳು, ಇದೋಷ್ಟು ಗಂಗಾ ನದಿ ಹರಿದು ಬರ್ತಕ್ಕಂಥ ಒಂದು ಭಾಗ. ಈ ಒಂದು ಸ್ಥಳದಲ್ಲಿ ಏನು ಮಾಡ್ತದೆ, ಈ ಒಂದು ಭಾಗದಲ್ಲಿ ಹರಿದು ಬಂದು ಏನಾಗ್ತದೆ, ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ಳುತ್ತೆ. ಇದು ಅರಬ್ಬಿ ಸಮುದ್ರವನ್ನು ಸೇರ್ಕೊಂಡ್ರೆ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ಳುತ್ತೆ. ನೋಡಿ ಕಾಣಿಸ್ತದೆ ಅಂತ ಅದ್ಭುತವಾದಂಥ ದೃಶ್ಯ ನೋಡ್ತಾ ಇದ್ದೀರಿ ಮಕ್ಕಳೇ. ಇದು ಗಂಗಾ ನದಿ ಹರಿಯುವಂಥ ಒಂದು ಸ್ಥಳ. ಓಕೆ, 2525 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತೆ. ಗಂಗಾ ನದಿ ಗಂಗೋತ್ರಿ ಎಂಬಲ್ಲಿ ಉಗಮವನ್ನು ಹೊಂದುತ್ತದೆ. ಅದನ್ನ ಫೋಟೋವನ್ನು ತೋರಿಸ್ತೇನೆ. ಗಂಗೋತ್ರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಕೇಳ್ತಾನೆ, ಗಂಗೋತ್ರಿ. ಓಕೆ ಮಕ್ಕಳ, ಇಲ್ಲಿದೆ ನೋಡಿ, ಇಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಇಲ್ಲಿ ಉಟ್ಕೊಳ್ಳುತ್ತೆ ನದಿ. ಇಲ್ಲಿ ಉಟ್ಕೊಂಡು ಏನಾಗುತ್ತೆ, ಅಲ್ಲಿಂದ ಏನಾಗುತ್ತೆ ಹರಿದು ಭಾರತಾದ್ಯಂತ ಹರಿದು ಹೋಗುತ್ತೆ ಗಂಗಾ ನದಿ. ನೋಡಿ ಓಕೆ, ಈ ಭಾಗದಲ್ಲಿ ನೋಡಿ ಅದು ಹರಿಯುವಂಥ ಸ್ಥಳಗಳನ್ನು ಗುರ್ತು ಇಲ್ಲಿ ನೋಡಿ, ನೀಟಾಗಿ ಕೊಟ್ಟಿದ್ದೀನಿ ನೋಡಿ ಮಕ್ಕಳು. ಓಕೆ, ಗಂಗೋತ್ರಿ ಇಲ್ಲಿದೆಯಲ್ಲ, ಈ ಭಾಗದಲ್ಲಿ ಇಲ್ಲಿ ಕಾಣಿಸ್ತಿದೆ ಬ್ರಾಕೆಟಲ್ಲಿ, ಇಲ್ಲಿ ಹರಿದು ಇಲ್ಲಿ ಉಟ್ಕೊಂಡು ಅಲ್ಲಿಂದ ಏನಾಗುತ್ತೆ ಇದು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ಳುತ್ತೆ. ಕಾಣಿಸ್ತಾ ಇದೆಯಾ ನೋಡಿ, ಗಂಗೋತ್ರಿ ಇಲ್ಲಿ ಬ್ರಾಕೆಟಲ್ಲಿ ಗುರುತಿಸಿದೀವಿ ನೋಡಿ. ಓಕೆ ಮಕ್ಕಳೇ, ಸೊ ಈ ಭಾಗದಲ್ಲಿ ಹರಿಯುತ್ತೆ. ಸೊ ಇದು ಆರಂಭದಲ್ಲಿ ದಕ್ಷಿಣಕ್ಕೆ, ಅನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನ ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನ ಏನು ಮಾಡುತ್ತೆ, ಸೇರ್ಕೊಳ್ಳುತ್ತೆ. ಬ್ರಹ್ಮಪುತ್ರ ನದಿ ಏನಿದೆಯಲ್ಲ, ಇನ್ನೊಂದು ಹೇಳಿದ್ದಾರ, ಅಲ್ಲಿ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನ, ಬ್ರಹ್ಮಪುತ್ರ ಅದೇ ಸೈಡ್ ಬರುತ್ತಲ್ವಾ, ಅಲ್ಲಿಂದ ಅದು ಕೂಡ ಹರಿಯೋದಕ್ಕೆ ಅಲ್ಲಿ ಸೇರ್ಕೊಂಡು ಆನಂತರ ಪದ್ಮಾ ನದಿಯಾಗಿ ಮುಂದುವರಿಯುತ್ತಾ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನ ಸೇರಿರುತ್ತದೆ. ಪದ್ಮಾ ನದಿಯಾಗಿ ಅಲ್ಲಿ ಮುಂದೆ ಪದ್ಮಾ ನದಿ ಅಂತ ಕರೀತಾರೆ ಅದನ್ನ ಮುಂದೆ, ಯಾಕೆಂದ್ರೆ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಎರಡು ಮಿಕ್ಸ್ಡ್ ಆಗಿ ಹರಿಯುತ್ತದಲ್ಲ, ಅಲ್ಲಿ ಪದ್ಮಾ ನದಿ ಅಂತ ಮತ್ತೆ ಕರ್ಕೊಳ್ತಾರೆ ಅದನ್ನ. ಬಟ್ ಇವೆರಡು ನದಿಗಳ ಮಿಶ್ರಣವಾಗಿ ಹೋಗುವಂಥದ್ದು. ಸೊ ಅಲ್ಲಿ ಮುಂದೆ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನಾಗೂ ಸೇರ್ಕೊಳ್ತಾವೆ. ಓಕೆ, ಇಲ್ಲಿ ಬಾಂಗ್ಲಾದೇಶ ನೋಡಿ, ಇಲ್ಲಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿ ಅಲ್ಲಿ ಸೇರ್ಕೊಳ್ತಾ ಹೋಗ್ತವೆ. ಓಕೆ, ಸೊ ಈ ರೀತಿಯಾಗಿ ಅವು ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತವೆ. ಗಂಗಾ ನದಿಗೆ ಸೇರುವಂಥ ಪ್ರಮುಖ ಉಪನದಿಗಳು ಯಾವಪ್ಪ ಅಂದರೆ ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ ನದಿಗಳೆಲ್ಲ ಬರ್ತಾವೆ. ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಕೋಸಿ. ಇವುಗಳಲ್ಲಿ ಯಮುನಾ ಉದ್ದವಾದ ಉಪನದಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯಮುನಾ ನದಿ ಕೇಳಿರ್ತೀರಿ ಬಹುತೇಕವಾಗಿ. ಆ ಯಮುನಾ ನದಿ ಇದರಲ್ಲಿ ಸೇರ್ಕೊಳ್ಳುವಂಥ ಒಂದು ಉಪನದಿಗಳಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಒಂದು ಮೀಡಿಯಂ ಇರ್ತಕ್ಕಂಥದ್ದು. ಸೊ ಇವೆಲ್ಲವೂ ಸೇರ್ತಾವೆ ಉಪನದಿಗಳಾಗಿ, ಆ ಕಡೆ ಈ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಹರಿದು ಬಂದು ಸೇರ್ಕೊಳ್ತಾವೆ. ಓಕೆ ಮಕ್ಕಳೇ, ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅಷ್ಟನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಓಕೆ, ಬಹುತೇಕವಾಗಿ ಇದರಲ್ಲಿ ಮುಖ್ಯವಾದ ಉಪನದಿ ಯಾವುದು, ಉಪನದಿಗಳ ಮುಖ್ಯವಾದ ಉದ್ದ ನದಿ ಯಾವುದು, ಯಮುನಾ. ಓಕೆ ಮಕ್ಕಳೇ, ಇಷ್ಟು. ನೆಕ್ಸ್ಟ್ ಬ್ರಹ್ಮಪುತ್ರ ನದಿ. ಸೊ ಇದು ಮಾನಸ ಸರೋವರದ ಸಮೀಪ ಚಮಯಂಗ್ಡಂಗ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಉಗಮವಾಗುತ್ತೆ. ಇದು ಕೂಡ ಟಿಬೆಟ್. ಚಮಯಂಗ್ಡಂಗ್ ಇದು ಬರತಕ್ಕಂಥ ಟಿಬೆಟ್. ಚಮಯಂಗ್ಡಂಗ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ಬ್ರಹ್ಮಪುತ್ರ ನದಿ ಇಲ್ಲಿ ಬಹುತೇಕವರು ಚಮಯಂಗ್ಡಂಗ್ ಇಲ್ಲಿ ಉಟ್ಕೊಂಡು ಇಲ್ಲಿಂದ ಬಂದು ಮತ್ತು ಇದು ಕೂಡ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತಾವೆ. ತೋರಿಸ್ತೇನೆ ನೋಡಿ, ಇಲ್ಲಿ ಕುಟ್ಕೊಳ್ಳುತ್ತೆ. ಓಕೆ, ಈ ಭಾಗದಲ್ಲಿ ಉಟ್ಕೊಂಡು ಏನು ಮಾಡ್ತದೆ, ಅಲ್ಲಿಂದ ಹರಿದು ಬಿಟ್ಟು ಸೀದಾ ಏನಾಗ್ತದೆ ಭಾರತದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಚಮಯಂಗ್ಡಂಗ್. ಓಕೆ ನೋಡಿ, ನೋಡ್ತಾ ಇದ್ದೀರಿ ಚಮಯಂಗ್ಡಂಗ್ ಈ ಭಾಗದಲ್ಲಿ. ಓಕೆ, ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಇಲ್ಲಿ ಫೋಟೋದಲ್ಲಿ ನೋಡಿ, ಅದರ ಇಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫೋಟೋ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ನೋಡಿ, ಅದರ ಒಂದು ಇನ್ನೊಂದು ಚಿತ್ರ, ಅದೇ ಸೇಮ್ ಚಿತ್ರಣ ಇಲ್ಲಿ ಕೊಟ್ಟಿದ್ದೀವಿ. ದೊಡ್ಡದಾಗಿ ಕೊಟ್ಟಿದ್ದೀವಿ, ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದೀವಿ. ಓಕೆ, ಸೊ ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅಂದರೆ ಪೂರ್ವದ ಕಡೆಗೆ ಹರಿದ್ಬಿಟ್ಟು ಏನು ಮಾಡ್ತದೆ, ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಏನು ಮಾಡ್ತದೆ, ಪ್ರವೇಶವನ್ನು ಮಾಡುತ್ತದೆ. ಆನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರುವುದು. ಇದರ ಉದ್ದ 2589 ಕಿಲೋಮೀಟರ್ಗಳು. ನೋಡಿ, ಅದು ಸಣ್ಣ ಒಂದು ಇದ್ರ ಜಾಗದ ಮೂಲಕ ಹರಿದ್ಬಿಟ್ಟು ಭಾರತಕ್ಕೆ ಸೇರ್ಬಿಟ್ಟು ಅಲ್ಲಿಂದ ಮುಂದೇನಾಗುತ್ತೆ, ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದ ಮೂಲಕ ಹರಿದು ಅಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿ ಏನು ಹರಿಯುತ್ತಲ್ಲ ಅದ್ರ ಜೊತೆಗೆ ಮಿಶ್ರಣ ಆಗಿ ಅದೇನು ಮಾಡ್ತದೆ, ಸಂಪೂರ್ಣವಾಗಿ ಏನಾಗುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತಾ ಹೋಗುತ್ತೆ. ಓಕೆ ಮಕ್ಕಳೇ, ಸೊ ಈ ರೀತಿಯಾಗಿ ಕಾಣ್ಬೋದು. ಇನ್ನು ಇಷ್ಟು ನಮಗೆ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ನದಿಗಳನ್ನು ಮುಖ್ಯವಾಗಿ ಗುರುತಿಸ್ಬೋದಾಗ್ತದೆ ಅನ್ನುವಂಥದ್ದು ಕೂಡ. ಓಕೆ, ಸೊ ಇಷ್ಟಿರಲಿ ಮಕ್ಕಳೇ. ಮುಂದಿಂದು ದಕ್ಷಿಣ ಭಾರತ ನದಿಗಳು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಈಗ ನಾನು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತೀನಿ, ಬರ್ಕೊಂಬನ್ನಿ. ಭಾರತದ ಉದ್ದವಾದ ನದಿ ಯಾವುದು? ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಸಿಂಧೂ ನದಿಯ ಉಪನದಿಗಳನ್ನು ಹೆಸರಿಸಿ. ಓಕೆ,
ಬ್ರಹ್ಮಪುತ್ರ ನದಿಯ ಉದ್ದವೆಷ್ಟು? ಇಷ್ಟನ್ನು ಬರ್ಕೊಂಬನ್ನಿ ಮಕ್ಕಳೇ. ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತೀನಿ. ಎಲ್ರಿಗೂ